ಸೊ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮಿಸಸ್ ಸನಿ ಬಿ ಚಾನಲ್ಗೆ. ನನ್ನ ಚಾನಲ್ಗೆ ಇವ್ರು ಫೇಮಸ್ ಆಗ್ತವ್ರೆ, ಏನು ಮಾಡೋಕ್ಕಾಗಲ್ಲ. ಸೊ ಇವತ್ತು ನಾವೊಂದು ಪ್ರ್ಯಾಂಕ್ ವಿಡಿಯೋ ಮಾಡ್ತಾಯಿದ್ದೀವಿ. ಯಾರಿಗಂತಂದರೆ ನಮ್ಮ ಅಮ್ಮಂಗೆ ಮತ್ತು ನಮ್ಮ ಅಪ್ಪಂಗೆ ಮಾಡ್ತಾಯಿದ್ದೀವಿ. ಅವ್ರ ರಿಯಾಕ್ಷನ್ ನೋಡ್ರಿ ಒಂಚೂರು. ಏನು ಫ್ರ್ಯಾಂಕ್ ವಿಡಿಯೋ ಅಂತ ಗೊತ್ತಾ? ನಮ್ಮ ಬಾಮ ಇದ್ದಾನಲ್ಲ, ಒಂದು ಹುಡುಗಿನ ಲವ್ ಮಾಡ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು ಅದರ ಬಗ್ಗೆ ಅವ್ರ ಅಪ್ಪ ಅಮ್ಮಗೆ ನಾವು ಯಾವ ಥರ ಇನ್ಫಾರ್ಮೇಷನ್ ಕೊಡ್ತೀವಿ ಅಂತ ನೀವು ಮುಂದಿನ ವಿಡಿಯೋದಲ್ಲಿ ಕಂಟಿನ್ಯೂ ಮಾಡ್ತಾ ಇರ್ತೀವಿ. ಅದು ನೋಡ್ಕೊಂಡು ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಮುಂಚೆನೇ ಹೇಳ್ಬಿಟ್ರು ನಮ್ಮ ಮನೆಯವರು. ಸೊ ಏನಪ್ಪ ಅಂತಂದರೆ, ಇವಾಗ ಆಲ್ರೆಡಿ ನಮ್ಮ ಅಮ್ಮಂಗೆ ಹೇಳಿದ್ದೀವಿ. ಅಂದರೆ ಹೆಂಗೆ ಗೊತ್ತಾ, ಹುಡುಗಿ ಕಡೆಯವರು ಅಂದರೆ ನನ್ನ ತಮ್ಮ ಲವ್ ಮಾಡ್ತಿದ್ನಲ್ವ, ಇವಾಗ ಅವ್ರ ಮನೆಯವರು ಅಂದರೆ ಅವ್ರ ಅಣ್ಣ ನಮ್ಮ ಮನೆಗೆ ಬಂದ್ಬಿಟ್ಟು ಮಾತಾಡ್ತವ್ರೆ ಅಂತಂದು ಹೇಳ್ತಾ ಇದ್ದೀವಿ. ಅಂದರೆ ವಿಷಯ ಗೊತ್ತಾಗೈತೆ, ನಮ್ಮ ಮನೆಗೆ ಬಂದವ್ರೆ ಅವರು ಅಂತಂದು ಹೇಳ್ಬಿಟ್ಟು. ಸೊ ಇವಾಗ ಆಗಲೇ ನಮ್ಮ ಅಮ್ಮಂಗೆ ಹೇಳಿದ್ದೆ ನಾನು. ಅಂದರೆ ಇವಾಗ ಹುಡುಗಿಯವ್ರ ಅಂದರೆ ನನ್ನ ತಮ್ಮ ಲವ್ ಮಾಡ್ತಿದ್ನಲ್ವಾ, ಅವ್ರ ಅಣ್ಣ ಬಂದ್ಬಿಟ್ಟು ನಮ್ಮ ಮನೇಲಿ ಅವ್ರೆ ಅಂತ ಹೇಳಿದ್ದೆ ನಮ್ಮ ಅಮ್ಮಂಗೆ. ನೋಡಿ ಸ್ನೇಹಿತರೆ, ಈಗ ನಾವು ಕಾಲ್ ಮಾಡಿದ್ದೆ, ಇವರು ನಮ್ಮ ವೈಫ್ ಕಾಲ್ ಮಾಡಿದ್ರು ಅವ್ರ ಅಮ್ಮಗೆ, ಅವ್ರ ಅಪ್ಪಗೆ. ಅವ್ರ ಅಪ್ಪ ಅಮ್ಮ ಹೊರಗಡೆ ಮಾರ್ಕೆಟ್ಗೆ ಹೋಗಿದ್ರಂತೆ. ಈಗ ಮನೆ ರೀಚ್ ಆಗಿದ್ರು. ಮನೆ ರೀಚ್ ಆದ ತಕ್ಷಣ ಫೋನ್ ಮಾಡ್ತೀನಿ ಅಂತ ಹೇಳಿದ್ರು. ಈಗ ಅದೇ ಜಸ್ಟ್ ಈಗ ಫೋನ್ ಮಾಡಿದ್ದಾರೆ. ನಮ್ಮ ಮನೆಯವರು ಇವರು ಇವಾಗ ಸದ್ಯಕ್ಕೆ ನನ್ನ ತಮ್ಮ ಲವ್ ಮಾಡ್ತಿದ್ನಲ್ವಾ, ಅವರು ಹುಡುಗಿ ಅಣ್ಣ ಇವ್ರು. ಇವಾಗ ನಮ್ಮ ಅಮ್ಮನ ಹತ್ರ ಮಾತಾಡೋದು ಇವರೇ, ಹುಡುಗಿ ಅಣ್ಣನ ಥರ. ಸೊ ನಮ್ಮ ಅಮ್ಮಂಗೆ ಫೋನ್ ಮಾಡ್ತೀನಿ ಇವಾಗ. ಅವಾಗಲೇ ಮಾಡಿದ್ರು ಒಂದ್ಸತಿ. ಹಲೋ, ಯಾವ ಫೋನ್ ಬಂದಿಲ್ಲ ನಾವು ನಿನ್ಗ? ಹೌದಣ್ಣ, ಆರಾಮದಿರಿಲ್ಲ? ಅವ ಇಲ್ಲಿ ಅವ ರಾಮ ಒಂದು ಹುಡುಗಿನ ಲವ್ ಮಾಡಿದ್ನಂತ. ಅವ್ರ ಅಣ್ಣ ನಮ್ಮ ಮನೆಗೆ ಬಂದನಾ, ಕೊಡ್ತು ನೋಡಿ ಮಾತಾಡು. ಆ ಹುಡುಗಿ ಕೊಡ್ತು ನೋಡಿ ಮಾತಾಡವ. ಆ ಹುಡುಗಿನವ್ರ ಅಣ್ಣ ರಾಮ್ ಲವ್ ಮಾಡಿದ್ನಲ್ಲ, ಅಲ್ಲಿ ಅಪ್ಪ ಕೊಡವ. ತಡವ, ಅಣ್ಣ ಬಂದಾರ ಕೊಡ್ತೀನಿ ತೋಡಿ. ಅಪ್ಪಗಾರ ಕೊಡು. ಮತ್ತೆ ಇಲ್ಲಿ ಏನ್ ಮಾತಾಡ ನಾವು? ನಮಗ ಅದಕ್ಕ ಸುಮ್ಮನೆ ಆಗಿದ್ದು, ಮಾಮ್ ಬೇರೆ ಇಲ್ಲ ಯವ್ವ. ತಡಿ ತಡಿ, ಅಪ್ಪ ಕೊಡವ. ನೀನೇನ್ ಮಾತಾಡ್ತಿ? ಕೊಡಲ್ಲ ಅಪ್ಪ. ಇಲ್ಲಿಲ್ಲ, ಅವನು ಕಾಲೇಜ್ನಾಗ ಅದಾನ, ಅವನಿಗೆ ಗೊತ್ತಿಲ್ಲ ಅದು. ಆ ಹುಡುಗಿ ಮಧ್ಯಾಹ್ನ ಫೋನ್ ಮಾಡಿತ್ತು ನನಗೆ, ಹಿಂಗಂತ. ಯಾವ್ದು ಅಲ್ಲೇ ಕ್ವಾಟ್ಗೆರೆದು. ಅದೇ ಹೇಳ್ತಿ, ನಾನು ಸರಿ ಬಿಡಮ್ಮಿ ಅಂತಂದು ಸುಮ್ಮನೆ ಆಗಿದ್ನೆ ಅಷ್ಟೇ. ಏನೋ ಮಾತಾಡ್ತಾ ಬಿಡು ಹುಡ್ರಂತಂದು. ಆಮೇಲೆ ಅವ್ರ ಅಣ್ಣ ಫೋನ್ ಮಾಡಿದ್ದ ಹಂಗೆ, ಏನಕ್ಕ ಹಿಂಗೆ ಅಂತ ಹೇಳ್ತು. ಅದಕ್ಕೆ ನಾನು ಹೋಲ್ ಬಿಡೋ ಕಡೆ ಅಂತಂದು ಏನೋ ಬಿಡು ಮಾತಾಡ್ತಾರಂತ ಸುಮ್ಮನೆ ಆಗಿದ್ನೆ ನಾನು. ಆ ಹುಡುಗಿ ಒಂದ್ಸತಿ ಏನ್ ಮಾಡಿತ್ತು, ರಾಮ್ ಕರ್ಕೊಂಡಿದ್ನ ಒಂದ್ಸತಿ ಆ ಹುಡುಗಿನ ಮನೆಗೆ. ರಾಮ ಮತ್ತು ಇನ್ನೊಬ್ರು ಒಂದು ಫ್ರೆಂಡ್ನು ಬಂದಿತ್ತು ರಾಮನ್ ಜೊತೆಗೆ. ಅಂದ್ರೆ ಮೂವರು ಬಂದಿದ್ರಲ್ಲ, ಎಲ್ಲ ಬಂದಾರ ಬಿಡು, ಬಂದಿರ್ತಾರ ಅನ್ಕೊಂಡು ಸುಮ್ಮನೆ ಆಗಿದ್ನೆ ನಾನು. ಅಂದ್ರ ನೋಡಿ ನಾ ಹುಡುಗಿನ ಒಂದ್ಸತಿ ನಾನು. ಅದಕ್ಕೆ ಅವಣ್ಣ ಅವ್ರು ಆ ಹುಡುಗಿ ಮನೆ ಹೆಸರು, ಮನೆ ಅಡ್ರೆಸ್ ಕೊಟ್ಟೈತೇನು ಮೋಸ್ಟ್ಲಿ. ಮನೆಗೆ ಬಂದ್ಬಿಟ್ರ ಅವಣ್ಣ. ಇಲ್ಲೇ ಹೊರಗೆ ನಿಂತಾರ. ಈಗ ನಾನು ಒಳಗೆ ಕರ್ದಿಲ್ಲ, ಮತ್ತೆ ಬಸ್ ಮಾಮ್ ಇದ್ದಿಲ್ಲಲ್ಲ, ಅದಕ್ಕೆ ಒಳಗೆ ಕರೆದಿದ್ದಿಲ್ಲ ನಾನು. ಅದಕ್ಕೆ ಅವಣ್ಣ ಕೊಡ್ತು ನೋಡಿ ಮಾತಾಡ. ಏನಮ್ಮ ಹಿಂಗೆ ಮಾಡಿದ್ರೆ ಹೆಂಗಮ್ಮ ಅಂತಂದಂತು. ನಾನು ನಿಮ್ಮ ನಂಬರ್ ಕೊಡ್ಲಾರ್ದ, ಆ ಹುಡುಗಿ ಬೇರೆ ನಂಬರ್ ಕೊಟ್ಟೈತೆ ಅಂತ. ಅದು
ಆ ಹುಡುಗಿ ಅಂದ್ರ ನಿನ್ ನಂಬರು ಆ ಹುಡುಗಿ ಹತ್ರ ಐತಂತ ಅದಕ್ಕೆ ಕೇಳಿದ್. ಮತ್ತೆ ನಿನ್ಗೆ ಅವಾಗ ಕೇಳಿದ್ನಲ್ಲ ನಾನು, ಫೋನ್ ಬಂದಿಲ್ಲ ಯಾವ್ದು ಅಂತಂದು. ಆ ಹುಡುಗಿ ನಂಬರ್ ಕೊಟ್ಟೈತಂತೇನೋ. ಅದಿಷ್ಟ ಆಗೈತಿ, ಸುಮ್ಮನೆ ಯಾಕೆ ಬೇಕಂತ ಸುಮ್ಮನೆ ಆಗಿದ್ನಿ. ಆ ಅಣ್ಣ ಮಾತಾಡ್ತಾನಂತ ನೋಡು, ಕೊಡ್ತೀನಿ ತಡಿ ಕರ್ದು ಕಾಶ್. ಅಪ್ಪಗಾರ ಕೊಡ, ಅಲ್ಲ ಅಪ್ಪಗಾರ ಕೊಡು. ಅದೇನು ಮಾತಾಡಲ್ಲ, ಕೊಡು. ಗಂಡ್ಮಕ್ಳು ಮಾತಾಡ್ತಾರ, ನೀನೇನು. ಅಪ್ಪ, ಅವಣ್ಣ ಮನೆ ತಕ್ಕ ಬಂದನಪ್ಪ. ಇವಾಗ ಹೇಳ್ತೀನಿ. ಇವಾಗ ಅಣ್ಣನ ಹೊರಗೆ ಕುಂದಿರ್ಸಿದ್ನಲ್ಲೇ ನಾನು. ಬಸ್ಮಾಮ್ ಬೇರೆ ಇದ್ದಿಲ್ಲಲ್ಲ ಮತ್ತೆ, ಅದಕ್ಕೆ ಮತ್ತೆ ಮನೆಗೆ ಯಾಕೆ ಕರೆನ್ ಬಿಡು ಯಾರ ಏನಂತಂದು ನಾನು ಸುಮ್ಮನಿದ್ನೆ. ಅದಕ್ಕೆ ಕೊಡ್ತು ನೋಡು ಅವಣ್ಣನ ಜೊತೆ ಮಾತಾಡಿ ಸ್ವಲ್ಪ. ಬಸ್ಮಾಮ್ ಇರ್ಲಾರ್ದಕ್ಕ ಮತ್ತೆ ಸುಮ್ಮನೆ ಆಗಿರ. ನಾನು ಇರ್ಲಿಕ್ರೆ ಏನು ಬಸ್ಮಾಮ್ಗೆ ಹೇಳ್ತಿದ್ನೆ, ಅವ್ರು ಸರ್ ಬಂದ್ಬಿಟ್ರ. ಅದಕ್ಕೆ ಕೊಡ್ತನು ಸ್ವಲ್ಪ ಬೇಸ್ ಮಾತಾಡಪ್ಪ. ಏನಿಲ್ಲ ಬಿಡ್ರಿ, ಹುಡ್ರಿಗೆ ಗೊತ್ತಾಗಲ್ಲ ಹಂಗೆ ಹಿಂಗೆ ಅಂತ ಹೇಳ್ಬಿಡು, ಸುಮ್ಮನೆ ಆಗ್ಬಿಡ್ತಾರ. ನಿನ್ಗೆ ಯಾವ್ದು ಫೋನ್ ಬಂದಿಲ್ಲನಪ್ಪ? ಏನ ಹುಡುಗಿ ಹೇಳಿತ್ತಂತ ಅಂದ್ರ, ಈಗ ನಿಮ್ಮ ಅಪ್ಪನ ಜೊತೆ ಮಾತಾಡ್ತೀನಿ ತಡಿ ನಾನು ಅಂತ ಹೇಳಿತ್ತಂತ. ಅದಕ್ಕೆ ಇಷ್ಟ್ರದ ಫೋನ್ ಮಾಡಿದ್ರು. ಫೋನ್ ಮಾಡ್ತೀನಿ ಅಂತಂದು ಆ ಹುಡುಗಿ ಹೇಳಿಕೆ ಇಟ್ಟಿತ್ತಿ ನನಗೆ. ಅದೇ ಅವಾಗ ನಿಮ್ಗೆ ಮಾಡಿದ್ ನೋಡು, ಅವಾಗಲೇ ಮಾಡಿಕೇಶಿ ಇಟ್ಟಿತ್ತು ಅದು. ಮತ್ತೆ ಅದಕ್ಕೆ ಫೋನ್ ಮಾಡಂತಂದು ಹೇಳಿದ್ ನಾನು. ಹೌದೇನು, ಏನಾನ ಮಾಡಿದ್ರು ಅಂದ್ರೆ ಸ್ವಲ್ಪ ನೀಟಾಗಿ ಮಾತಾಡಿಕೆ ಇಟ್ಬಿಡು. ಅಷ್ಟಕ್ಕೆ ಸುಮ್ಮನೆ ಹಾಕ್ಬೇಕು ಕೂಡ. ನಾನು ವಿಚಾರಿಸ್ತೀನಿ ತಗ ರಾಮನ. ಈಗ ರಾಮಗೆ ಫೋನ್ ಮಾಡಕ್ಕೆ ಹೋಗ್ಬೇಡ ನೀನು. ಅವನು ಅಂದರೆ ಇದು ಆಗಿರೋದು ಗೊತ್ತಿಲ್ಲ ಅವನಿಗೆ. ಸುಮ್ಮನೆ ಮತ್ತೆ ಎಕ್ಸಾಮ್ ಟೈಮ್ ಬೇರೆಯಲ್ಲ, ಮತ್ತೇನು ಹೇಳಕ್ ಹೋಗ್ಬೇಡ. ಅಷ್ಟಕ್ಕೆ ಸುಮ್ಮನೆ ಆಗ್ರಿ. ಅವನೇನು ಮಾತಾಡಕ್ಕೆ ಹೋಗ್ಬೇಡ್ರಿ ನೀವು. ಅದಕ್ಕೆ ಇಲ್ಲಿ ಅವಣ್ಣವ್ರು ಬಂದವ್ರು ಕೊಡ್ಲಾ? ಕೊಡ್ತೀನಿ ನೋಡು ಅವಣ್ಣಗೆ. ಸ್ವಲ್ಪ ಸುಮ್ಮನೆ ಮಾತಾಡಪ್ಪ, ಕರಿತೀನಿ ತಡಿ ಅವಣ್ಣನ. ಚಿಂಟು ಅಲ್ಲ ಅಣ್ಣ ನಿಂತಾನಲ್ಲ, ಕರೆದು ಹೋಗಮ್ಮ. ಕೊಡ್ಲಾ ಅಪ್ಪ? ಅಣ್ಣ ನಮ್ಮ ಅಪ್ಪ ಮಾತಾಡ್ತಾರೆ ನೋಡಿ. ಸರ್ ಅದು ನಮ್ಮ ರಮೇಶ್ ಅಂತ ಇದಾರಲ್ಲ ಅವರು, ಅದೇ ನಮ್ಮ ತಂಗಿನೇನೋ ಲವ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹೇಳಿದ್ರಂತೆ. ಅದು ಲವ್ ಮಾಡ್ತಾ ಇದ್ರು. ಅದಕ್ಕೆ ಅದು ಅವ್ರು ನಮ್ಮ ಅಪ್ಪ ಗೊತ್ತಾದ್ರೆ ತುಂಬಾ ಗಲಾಟೆ ಆಗ್ಬಿಡುತ್ತೆ ಸರ್. ಅದಕ್ಕೆ ಇನ್ಫಾರ್ಮ್ ಮಾಡಿಬಿಟ್ಟು ಅದು ಹೇಳೋಣ ಅಂತ ಬಂದಿದ್ದೆ ನಾನು. ಅದು ಮತ್ತೆ ಈ ತರ ಏನ್ ಸರ್ ಇದು ಹಿಂಗಾದ್ರೆ? ಅಲ್ಲ ಮತ್ತೆ ಮನೇಲಿ ಗೊತ್ತಿತ್ತಂತಲ್ರಿ ಅಕ್ಕರಿಗೆ? ಅಲ್ಲ ಸರ್, ಮತ್ತೆ ಅವ್ರು ಗೊತ್ತಿತ್ತಂತ ಅಕ್ಕ ಗೊತ್ತೈತಂತ ಹೇಳ್ತಾ ಪರಿಚಯ ಇದ್ದಾರಂತೆ. ಅಲ್ಲ ಸರ್, ಈಗ ವಿಚಾರ ಮಾಡೋದಲ್ಲ, ಎಕ್ಸಾಮ್ ಬೇರೆ ಇದಾವೆ ಸರ್. ನಮ್ಮ ತಂಗಿಗೆಲ್ಲ ಡಿಸ್ಟರ್ಬೆನ್ಸ್ ಆಗುತ್ತೆ ಮನೆಯಲ್ಲೆಲ್ಲ ಗೊತ್ತಾಗ್ಬಿಟ್ರೆ. ಮತ್ತೆ ಅವ್ರು ನಮ್ಮ ಅಪ್ಪ ಬೇರೆ ಸ್ಟ್ರಿಕ್ಕು, ತುಂಬಾ ಸ್ಟ್ರಿಕ್ಕು. ಅಲ್ಲ ಸರ್, ಮತ್ತೆ ಏನ್ ಮಾಡೋದು ಸರ್ ಇವಾಗ ನಾವು? ನಮ್ಮ ಅಪ್ಪಾಜಿ ಅವರು ಈಗ ಮನೇಲಿ ಓದೋ ಹುಡುಗಿ ನಮ್ಮಣ್ಣ ಅಂತ ಹೇಳ್ಬಿಟ್ಟು ಆ ಹುಡುಗಿ ಹೇಳಿತ್ತು ನನಗೆ. ಅಲ್ಲ ಮೇಡಮ್, ಈ ತರ ಮಾಡಿದ್ರೆ ನಾವು ಏನ್ ಮಾಡೋದು ಇವಾಗ? ನಮ್ಮ ಮನೇಲಿ ಗೊತ್ತಾದ್ರೆ ನಮ್ಮ ಅಪ್ಪ ಅವ್ರನ್ನ ಸಾಯಿಸ್ಬಿಡ್ತಾನ. ಆ ಲೆವೆಲ್ ಸಿಕ್ಕಿದ್ದಾರೆ ನಮ್ಮ ಅಪ್ಪಾಜಿ. ಈಗ ಅದಕ್ಕೆ ಅವರು ಏನ್ ಮಾಡಕ್ ಗೊತ್ತಾಗ್ತಿಲ್ಲ. ನಾವು ನಮ್ಮ ತಂಗಿ ಒಂದು ನನಗೆ ಬಂದು ಹೇಳ್ತಾ ಇದ್ಲು, ಹಿಂಗಾಯ್ತು ಹಂಗಂತೆ. ಅಲ್ಲ ಈಗ ಮತ್ತೆ ಅವರು ಈಗ ಏನ್ ಮಾಡೋದು? ತಿಳ್ಕೊಂಡ್ರು ನಮ್ಮ ಅಪ್ಪ ಒಂದ್ಸಲ ಹೋದ್ರೆ ಕಷ್ಟ ಆಗ್ಬಿಡ್ತಕ್ಕ. ಏನ್ ಮಾಡೋದು ಗೊತ್ತಾಗ್ತಿಲ್ಲ ಮೇಡಮ್. ಕೇಳೋದು ಮನೇಲಿ ಗೊತ್ತೈತಕ್ಕ, ಎಲ್ರಿಗೂ ಗೊತ್ತಿದೆ. ನಿಮ್ಮ ಮನೇಲಿ ನಿಮ್ಮ ಅವ್ರಿಗೆ ಏನ್ ಮಾಡೋದಕ್ಕೆ ಇವಾಗ ಗೊತ್ತಾಗ್ಬಿಡುತ್ತೆ. ನಮಗೂ ಗೊತ್ತಾಗ್ತಿಲ್ಲ. ಈ ಮನೆಗೆ ಗೊತ್ತಾಗ್ಬಿಟ್ರೆ ತುಂಬಾ ಗಲಾಟೆ ಆಗ್ಬಿಡುತ್ತಪ್ಪ. ಅದ್ರ ಸಲುವಾಗಿ ನಾವು ಅಲ್ಲಿ ಯಾರಿಗೂ ಹೇಳಕ್ ಹೋಗಿಲ್ಲಕ್ಕ. ಡೈರೆಕ್ಟ್ ಇಲ್ಲಿ ಬಂದ್ವಿ. ಮನೆ ಅಡ್ರೆಸ್ ಕೊಟ್ಟಿದ್ರು ನಮ್ಮ ತಂಗಿ. ನಮ್ಮ ತಂಗಿ ಕೊಟ್ರಕ್ಕ.
ಹ್ಞೂ ಅಕ್ಕ ನಮ್ಮ ತಂಗಿ ಅವ್ರ ಮನೆ ಹತ್ರ ಹೋಗಿದ್ರಲ್ಲಕ್ಕ ತೋರಿಸಿದ್ರು ಅವತ್ತಿನ ಅಡ್ರೆಸ್ ಹೇಳಿದ್ರು ಇಲ್ಲಿ ಹೋಗಂತ ಅದಕ್ಕೆ ಇಲ್ಲಿ ಬಂದಿವಕ್ಕ ಅದಕ್ಕೆ ಹೇಳ್ಬಿಟ್ಟು ಮನೇಲಿ ಮಾತಾಡ್ಬಿಟ್ಟು ಬರೋಣ ಅಂತ ಬಂದಿವಕ್ಕ. ನಾವು ಫೋನ್ ಮಾಡಿ ತಿಳ್ಕೊತಿದ್ದಾನ ಈಗ ಅವ್ನು ಎಕ್ಸಾಮ್ ಬೇರೆ ಇದೆ ಅಣ್ಣ ಏನ್ ಕೇಳತ್ತಿಲ್ಲ ಅಷ್ಟೇ ಸುಮ್ಮನೆ ಇರು ಅಂತ ಹೇಳೋಣ ಮನ್ಯಾಗ ಆಮೇಲೆ ಎಕ್ಸಾಮ್ ಮುಗಿದ್ರೆ ಮಾತಾಡೋ ಮೊದ್ಲ ಹುಡ್ರ ಬಗ್ಗೆ. ಹೌದಕ್ಕ ಮತ್ತೆ ಈಗ ಅದೇ ಈಗ ಮತ್ತೆ ಅವರು ಎಕ್ಸಾಮ್ ಅದಾವಕ್ಕ ನಮ್ಮ ತಂಗಿನ ಎಕ್ಸಾಮ್ ಅದ. ಆಸ್ತಿ ಗೀಸ್ತಿ ಹೆಂಗೈತೆ ಮಾಡ್ಕೊಡೋಣ ಬೇಕಿದ್ರೆ ಇಬ್ರು ಇಷ್ಟಪಟ್ರೆ ಅಂತೇಳಿ. ಅಲ್ಲಕ್ಕ ಇವಾಗ ಮತ್ತೆ ಅವರು ಮೇಡಮ್ ಇವಾಗ ಅವರು ನಮ್ಮ ತಂಗಿಗೆ ಇವಾಗ ಅವರು ನಮ್ಮ ಅಪ್ಪ ಬಂದು ಕುತ್ಕೊಂಡು ಮಾತಾಡ್ತಪ್ಪ ಅಂದ್ರೆ ತುಂಬಾ ಪ್ರಾಬ್ಲಮ್ ಆಗ್ಬಿಟ್ಟು ಮದುವೆ ಮಾಡ್ಸೋಕೆ ಹಂಗೆ ಹಿಂಗೆ ಅಂತ ಮನೆ ಕಡೆ ಹೆಂಗಿದಾರಕ್ಕ ನೀವೆಲ್ಲ? ಅಲ್ಲ ನಾನು ಈ ಮದುವೆ ವಿಚಾರಕ್ಕಿನ ಏಜ್ ಇದೆ ಓದ್ತಿರೋಣ ನಾವು ಮದುವೆ ಇದ್ರೆ ನಮ್ಮ ಮಾತಾಡೇ ಇಲ್ಲ ನಮ್ಮ ಅಪ್ಪರ ಹತ್ರ ಹೋದ್ರೆ ತುಂಬಾ ಕಷ್ಟ ಆಗ್ಬಿಡ್ತಕ್ಕ ಇವಾಗ ಆಮೇಲೆ ಸ್ವಲ್ಪ ಹುಡ್ರಿಗೆ ತಿಳಿಸಿ ಹೇಳ್ಬೇಕಣ್ಣ ಒಮ್ಮೆಲೆ ಪ್ರಾಬ್ಲಮ್ ಮಾಡ್ಬಾರ್ದು ಹುಡ್ರಿಗೆ ಅಲ್ಲ ನಾವಲ್ಲ ಈ ಕಾಲೇಜಿಗೆಲ್ಲ ಗೊತ್ತಾಗ್ಬಿಡುತ್ತಲ್ಲಕ್ಕ. ನಿಮ್ ಮನೆ ಕಡೆ ಚೆನ್ನಾಗಿದ್ರೆ ಮಾಡ್ಕೊತೀವಿ. ನಮ್ಮ ಕಾಲೇಜಲ್ಲೆಲ್ಲ ಅವ್ರ ಕಾಲೇಜಲ್ಲೆಲ್ಲ ಗೊತ್ತಾಗುತ್ತಾ ಇದೆ ಅಕ್ಕ ಅವರೆಲ್ಲ ಹುಡುಗರಿಗೆ. ಯಾರಿಗೆ ಗೊತ್ತಿದೆ ಹುಡುಗ ಕಾಲೇಜಲ್ಲಿ ಅಲ್ಲೇ ಇದ್ದಾರಾ ಇಲ್ಲ ಅಲ್ಲಲ್ಲ ಮೇಡಮ್ ಅದು ಪಕ್ಕದ ಕಾಲೇಜು ಒಂದು ಕೊರಟಗೆರೆಯಿಂದ ಒಂದು 3 ಕಿಲೋಮೀಟರ್ ಆಗುತ್ತೆ ಕಾಲೇಜು. ಅದಕ್ಕೆ ಅವ್ರ ಮನೇಲಿ ಫಸ್ಟ್ ನಮ್ಮ ಅಪ್ಪಾಜಿ ಮಾತಾಡೋಕ್ಕಿಂತ ಮುಂಚೆ ಮನೆ ಕಡೆ ಏನೋ ಚೆನ್ನಾಗಿದ್ರೆ ಮಾಡಿ ಕೊಟ್ಬಿಡ್ತಾರೆ ಮದುವೆ ಮಾಡಿಕೊಡಪ್ಪ ಅಲ್ಲಿವರೆಗೂ ಮಾತಾಡ್ಬಿಡ್ತಾರೆ ಆಮೇಲೆ ಅವ್ರು ಗಲಾಟೆಗಳು ಮಾಡ್ಬಿಡ್ತಾರೆ ಅಂತ ಕತೆ. ಈಗ ತಂದೆ ತಾಯಿ ಒಂದ್ ಸ್ವಲ್ಪ ಎಲ್ಲರ ಮನೆ ಸ್ಟ್ರಿಕ್ಟ್ ಇರ್ತಾರಣ್ಣ ಒಂದ್ ಸ್ವಲ್ಪ ಎಕ್ಸಾಮ್ ಮುಗಿಲಣ್ಣ. ಹ್ಞೂ ಮೇಡಮ್ ಒಂದ್ ಸ್ವಲ್ಪ ನೋಡೋಣ ನೀವು ತಿಳ್ಕೊಂಡಾರ ಓದ್ತಾರಿದ್ರೇನ ನಾವು ಒಳ್ಳೆ ಕಡೆ ಇದ್ದೀವಿ ಸ್ವಲ್ಪ ಅದಕ್ಕಂತ ಮೇಡಮ್ ಇವು ತುಂಬಾ ಸಮಸ್ಯೆ ಆಗ್ಬಾರ್ದಂತಾನೆ ನಿಮ್ಮ ಹತ್ರ ಮಾತಾಡೋಣ ಅಂತ ನಾನೇ ಬಂದಿರೋದು ಮೇಡಮ್. ಅದೇ ಸರ್ ಒಂದ್ ಸ್ವಲ್ಪ ಮುಗಿಲಿ ಎಕ್ಸಾಮ್ ಮುಗಿಲಣ್ಣ ಅವು ಆಯ ಮುಂದದ್ದು ಮುಗಿಲಿ ಮುಗಿಲಣ್ಣ. ಹ್ಞೂ ಮೇಡಮ್ ಅದು ಮುಂದೆ ಮಾತಾಡೋಣ ಹೆಂಗ ಏನಂತ ಒಮ್ಮೆ ಕೈ ಡಿಸಿಷನ್ ತಗೊಳಕ್ ಬರಲ್ಲ ಈಗ ಅವು ಓದ ಬಿಡ್ರಣ. ಹೌದೌದು ಮೇಡಮ್ ಆಯ್ತು ಮೇಡಮ್ ಮತ್ತೆ ಮೇಡಮ್ ನೋಡೋಣ ತಿಳ್ತಾರ ಸ್ವಲ್ಪ ನಿಮ್ಗೆ ನೋಡ ಈಗ ಅವಕ ತಿಳ್ಕೊ ಇದು ಮಾಡಕ್ ಹೋಗ್ಬೇಡ್ರಣ್ಣ ನಿಮ್ಮ ಹೆಣ್ಮಗ ಸ್ವಲ್ಪ ಹೇಳೋಣ ಎಕ್ಸಾಮ್ ಹೋದ್ರಮ್ಮ ಮೊದ್ಲು ಏನಾಗುತ್ತೆ ಎಲ್ಲ ಕೈ ಬಿಡತ್ತೆ. ಅದಕ್ಕೆ ಮೇಡಮ್ ಅದು ಬಸವರಾಜ್ ಅವ್ರ ಭಾವ ಅವ್ರು ಅದಾರಂತಲ್ಲ ಅವ್ರಿಗೆ ಫೋನ್ ಮಾಡಿ ಅಂತ ಅಂದ್ರೆ ಅವ್ರ ನಂಬರ್ ಕೊಡ್ತಾ ಇಲ್ಲ ಅಕ್ಕ. ಇಲ್ಲ ತಗೊಳ್ಳಿ ಇವಾಗ ಯಾವ್ದು ಗಾಡಿ ಫೋನ್ ಮಾಡೋದು ಅದು ಅದಕ್ಕೆನಾ. ಹ್ಞೂ ಮೇಡಮ್ ಆಯಮ್ಮಗ ಸ್ವಲ್ಪ ಹೇಳ್ರಿ ನಿಮ್ಮ ಮನ್ಯಾಗ ಹೆಣ್ಮಗಳಿಗೆ ನೋಡಮ್ಮ ಅಂತವೆಲ್ಲ ಬಿಡು ಮೊದ್ಲು ಈಗ ಓದೋ ಟೈಮು ಮೊದ್ಲು ಎಕ್ಸಾಮ್ ಬಗ್ಗೆ ಬರ್ತೆ ಅಂತ ಹೇಳ. ಸರಿ ಮೇಡಮ್ ಆಯ್ತು ಮಾತಾಡಿದ್ವಿ ನಾವು ಅಲ್ಲೇ ಹೇಳ್ಬಿಟ್ಟಿದ್ದೀವಿ ಆಲ್ರೆಡಿ ನಾವು ಸ್ಟಿಕ್ ಆಗಿ ಹೇಳ್ಬಿಟ್ಟಿದ್ವಿ ಬಟ್ ಅವರು ಈಗ ಅದನ್ನೆಲ್ಲ ಪ್ರಾಬ್ಲಮ್ ಬಿಟ್ಬಿಡಮ್ಮ ನೀವು ಓದೋ ಹೆಣ್ಮಕ್ಳು ಒಂದ್ ಸ್ವಲ್ಪ ಬಿಟ್ಟು ಚೆನ್ನಾಗಿ ಎಕ್ಸಾಮ್ ಬರಿ ಅಂತ ಹೇಳೋಣ. ಸರಿ ಮೇಡಮ್ ಭವಿಷ್ಯ ಆಯ್ತು ಮಾತಾಡ್ತೀನಿ ಮೇಡಮ್ ಆಯ್ತು. ಬಸವರಾಜ್ ಅವ್ರು ಮಾತಾಡೋಕೆ ನಂಬರ್ ಇದ್ರೆ ಕೊಡಿ ಮೇಡಮ್ ಅವ್ರು ಕೊಡ್ತಾ ಇಲ್ಲ. ಇಲ್ಲ ತಗೋಣ ಅದು ಮುಂದೆ ಅವ್ರು ಅಲ್ಲೇ ಇರ್ತಾರ ಆಮೇಲೆ ನೋಡಮ್ಮ ಜಾಸ್ತಿ ಮಾತ್ರ ಬಗ್ಗೆ ಅವ್ರ ಎಕ್ಸಾಮ್ ಬರೀ ಹೋಗ್ತೇವೆ ನಾವು. ಸರಿ ಮೇಡಮ್ ಆಯ್ತು ನಮ್ಮ ಅಪ್ಪಾಜಿಗೆ ಗೊತ್ತಾಗ್ಬಿಟ್ರೆ ಕಷ್ಟ ಆಗ್ಬಿಡುತ್ತೆ ಮೇಡಮ್ ಅದಕ್ಕೋಸ್ಕರ. ಮನೆಗೆ ಹೆಣ್ಮಗ್ ಹೇಳೋಣ ಸ್ಟಿಕ್ ಹೇಳೋ ಸ್ವಲ್ಪ. ಇಲ್ಲ ಅವ್ರು ನನಗೆ ಬಿಟ್ರೆ ಬೇರೆ ಹೇಳಲ್ಲ ಬಿಡಿ ಮೇಡಮ್ ಬಟ್ ನಮ್ಮ ತಂಗಿ ನನಗೆ ಬಿಟ್ರೆ ಬೇರೆ ಯಾರಿಗೆ ಹೇಳಲ್ಲ ಬಟ್ ಅದಕ್ಕೋಸ್ಕರ ನಿಮಗೆ ಹೇಳೋಣ ಅಂತ ಬಂದೆ ಮೇಡಮ್. ಅದೇ ಅಣ್ಣ ಈಗ ನಿಂದು ತಪ್ಪಿಲ್ಲಣ್ಣ ಹೆಣ್ಮಕ್ಳು ಅಂದ್ಮೇಲೆ ಎಲ್ಲರಿಗೂ ಟ್ರಿಕ್ ಇದ್ದೇ ಇರ್ತಾನ. ತಂಗಿ ಇವತ್ತು ಕೇಳಿ ಹೇಳೋಣ ನಿಂದು ಎಕ್ಸಾಮ್ ಇದೆಮ್ಮ ಆ ಹುಡುಗಂದು ಎಕ್ಸಾಮ್ ಅಂತ ಅದನ್ನೆಲ್ಲ ಟೆನ್ಷನ್ ತಗೋಬೇಡ್ರಿ ಸಾರಿ ಕಾಲೇಜ್ ಹೋದಾಗ. ಹ್ಞೂ ಮೇಡಮ್ ಆಯ್ತು ಹೇಳೋಣ ತಿಳಿಸಿ ಹೇಳ ನಿಮ್ಮ ತಂಗಿಗೆ. ಸರಿ ಮೇಡಮ್ ಆಯ್ತು. ಬಸವರಾಜ್ ಮಾಮ ಅವ್ರ ಮಾವ್ರ ನಂಬರ್ ಕೊಡ್ತೀರಾ ಮೇಡಮ್? ಇಲ್ಲ ತಗೋರಿ ಅಲ್ಲೇ ಇರ್ತಿಲ್ರಿ ಮನೆ ನಂಬರ್ ಕೊಡೋಕೆ ಈಗ ಆತ ವರ್ಕಿಗೆ ಹೋಗಿರ್ತಾನೆ ಬೆಂಗಳೂರು ಅಂತ. ಓಕೆ ಮೇಡಮ್ ಸರಿ ಮೇಡಮ್ ಯಾರೇನು ಬದ್ಲೇರಿಲ್ಲ ಅಲ್ಲೇ ಇರ್ತಾರ ಅದೆಲ್ಲ. ಸರಿ ಮೇಡಮ್ ಆಯ್ತು ಮೇಡಮ್. ನೀವು ತಿಳ್ಬೇಕಿದ್ದಾರೆ ನಾವು ಸ್ವಲ್ಪ ನೋಡು ಓದ ಹುಡುಗನ ಇದು ಮಾಡ್ಬಾರ್ದು. ಇಲ್ಲ ಮೇಡಮ್ ಮಾತಾಡ್ತೀವಿ ಮೇಡಮ್. ಮನೆ ಕಡೆ ಚೆನ್ನಾಗಿದ್ರೆ ಮಾಡ್ಕೊಡ್ತೀವಿ ಹೇಳಂತ ನಾವು ಬಗಲ್ ಗೊತ್ತಾದ್ರೆ ಹೇಳ್ತೀವಿ ಯಾಕಂದ್ರೆ ಎಕ್ಸಾಮ್ ಟೈಮ್ ಅಲ್ಲ ಅಲ್ಲ ಮೇಡಮ್ ಈಗ ಮನೆ ಕಡೆ ಎಲ್ಲ ನಿಮ್ ಕಡೆ ಚೆನ್ನಾಗಿದ್ರೆ ನಾನು ಕನ್ವೆ ಮಾಡ್ತೀನಿ ನಮ್ಮ ಫಾದರ್ ಜೊತೆ ನಮ್ಮ ಅಪ್ಪಾಜಿ ಜೊತೆಗೆ. ಅಲ್ಲ ನಾವು ಒಳ್ಳೆ ಕಡೆ ಇರೋರಲ್ಲ ನೀವು ಚೀಟಾಗಿರೋರು. ಹಂಗಂತಲ್ಲ ಮೇಡಮ್ ಈಗ ಏನ್ ಮಾಡಕ್ಕಾಗಲ್ಲ ಪ್ರೀತಿಸಿ ಬಿಟ್ಟಿದ್ದಾರೆ. ನಾವು ನಮ್ಮ ಅಪ್ಪಾಜಿಗೆ ಎಷ್ಟಾಗುತ್ತೆ ಅಷ್ಟು ಕನ್ವೆ ಮಾಡ್ತೀನಿ ಅದಕ್ಕೋಸ್ಕರ ಚೆನ್ನಾಗಿದ್ರೆ ಅಟ್ಲೀಸ್ಟ್ ಏನೋ ಒಂದು ಹೇಳ್ಬಿಟ್ಟು ಕನ್ವೆ ಮಾಡ್ತೀನಿ ಅಂತ. ನಾ ಚೆನ್ನಾಗಿರೋಕೆ ನಾನು ಹಳ್ಳಿ ಕಡೆಗೆ ದುಡ್ಡು ತಿಂತೀನಿ ನೋಡೋಣ ಅಷ್ಟೇ ಏನಿಲ್ಲ. ಆಸ್ತಿ ಗೀಸ್ತಿ ಇಲ್ವಾ ಕೇಳಿ ಮೇಡಮ್ ಆಸ್ತಿಗೆ ಇಲ್ವಾ ಮೇಡಮ್? ಆಸ್ತಿ ಇಲ್ಲ ನೋಡೋಣ. ಹೌದಾ ನಮ್ಮ ಅಪ್ಪಾಜಿ ಬರುತ್ತೆ ಅವ್ರ ಒಬ್ಬಳೆ ಮಗಳಲ್ಲ ನಾನು ಒಬ್ಬನೇ ಮಗನೇ. ಅದಕ್ಕೆ ಅವರು ಏನ್ ಮಾಡ್ತಾರೆ ಗೊತ್ತಿಲ್ಲ ಮೇಡಮ್ ಇಲ್ಲಿವರೆಗೂ ಫುಲ್ ಸೀರಿಯಸ್ ಆಗ್ಬಿಡ್ತಾರೆ ಅವ್ರು ಗೊತ್ತಾಗ್ಬಿಟ್ರೆ ತುಂಬಾ ಟೆನ್ಷನ್ ತಗೊಂಡ್ಬಿಡ್ತಾರೆ. ಸರಿ ಮೇಡಮ್ ಆಯ್ತು ಮೇಡಮ್ ಸರಿ ನಿಮ್ ಹುಡ್ಗಂಗೆ ಹೇಳಿರು ಅಂತ ಹೇಳು. ಅಲ್ಲ ನಿಮ್ ಹುಡ್ಗಿಗೆ ಹೇಳಿರು ಮೇಡಮ್ ಅದೇ ನಿಮ್ಮ ಅವರು ರಮೇಶ್ ಅವ್ರಿಗೆ ಒಂದ್ಸೂರು ಹೇಳ್ಬಿಡಿ ಮೇಡಮ್ ಸ್ವಲ್ಪ ಈ ಒಂದು 2 ತಿಂಗಳ 3 ತಿಂಗಳು ಎಲ್ಲಿ ಕಾಣಿಸ್ಕೊಂಡ್ಲಾರ್ದಂಗೆ ಓದ್ಕೊಂಡ್ಬಿಡಿ ಅಂತ ಹೇಳಿ ಮೇಡಮ್. ನಮ್ಮ ತಂಗಿಗೆ ನಾವು ಹೇಳ್ಬಿಟ್ಟಿದ್ವಿ ಎಲ್ಲಿ ಕಳ್ಸಲ್ಲ ಮೇಡಮ್ ಎಕ್ಸಾಮ್ ಮುಗಿಯೋರಿಗೆ ಎಲ್ಲಿ ಕಳ್ಸಲ್ಲ.
ಆಮೇಲೆ ತುಂಬಾ ಕಷ್ಟ ಆಗುತ್ತೆ ಮೇಡಮ್. ನಮ್ಮ ಫಾದರ್ ಏನಾದ್ರು ಇದಕ್ಕೆ ಎಂಟ್ರಿ ಆಗ್ಬಿಟ್ನಂದ್ರೆ ತುಂಬಾ ಗಲಾಟೆಗಳಾಗ್ಬಿಡುತ್ತೆ ಮೇಡಮ್. ಅದಕ್ಕೋಸ್ಕರ ನಿಮ್ಗೆ ಹೇಳಕ್ ಬಂದಿದ್ದೀನಿ. ಇಲ್ಲ ನಮ್ಮ ಮನೆಯವ್ರ ಕೈ ಕೊಡ್ತು ನೋಡೋಣ ಮಾತಾಡ. ಸರ್ ನಮಸ್ತೆ ಸರ್. ಸರ್ ಅದೇ ನಮ್ಮ ಅಪ್ಪಾಜಿ ಗೊತ್ತಾಗ್ಬಿಟ್ರೆ ತುಂಬಾ ಗಲಾಟೆಗಳಾಗ್ಬಿಡುತ್ತೆ ಸರ್. ಅದೊಂಚೂರು ನಿಮ್ಮ ರಮೇಶ್ ಅವ್ರಿಗೆ ಹೇಳ್ತಾರೆ ಸರ್, ಅದು ಎಲ್ಲಿ ಕಾಣಿಸ್ಕೊಬಿಡಿ ಅಂತ ಹೇಳಿ. ಸುಮ್ಮನೆ ಓದಿಕೆ ಹುಡುಗರು ಡಿಸ್ಟರ್ಬೆನ್ಸ್ ಆಗೋದು ಬೇಡಿ. ಸ್ವಲ್ಪ ಹೇಳಿ ಸರ್, ಸ್ಟ್ರಿಕ್ ಆಗಿ ಹೇಳಿ ಸರ್. ನಮ್ಮ ಫಾದರ್ ತುಂಬಾನೇ ಗಲಾಟೆ ಮಾಡ್ಬಿಡ್ತಾರೆ ಸರ್. ಅವ್ರು ಮೊದಲು ಹೊಡೆಯಕ ಬಡಿಯೋದು ಇಂಥದ್ದೆಲ್ಲ ಮಾಡ್ತಾರೆ ಸರ್. ಅದಕ್ಕೆ ನಾನು ನಿಮ್ಗೆ ತಿಳಿಸೋಂತ ಬಂದೆ ಸರ್, ಮನೆಗೆ ಬಂದು ಅದಕ್ಕೆ ಉದ್ದೇಶಕ್ಕೋಸ್ಕರ. ನಮ್ಮ ತಂಗಿ ಅದಕ್ಕೋಸ್ಕರನೇ ನನಗೆ ಹೇಳ್ಬಿಟ್ಟು, ನನಗೆ ಬಿಟ್ಟರೆ ಬೇರೆ ಯಾರಿಗೆ ಹೇಳಲ್ಲ ಸರ್. ಅದಕ್ಕೋಸ್ಕರ ನಮ್ಮ ತಂಗಿ ಅದಕ್ಕೆ ಹಿಂಗಾಯ್ತು ಹಿಂಗೆ ಅದಕ್ಕೆ ನಾನು ಚೆನ್ನಾಗಿ ಮನೆ ಕಡೆ ಚೆನ್ನಾಗಿದ್ರೆ ಮಾಡಿಕೊಡ್ತೀನಿ, ಅಪ್ಪಿಗೆ ಹೇಳ್ತೀನಿ ಬಿಡಮ್ಮ ಕನ್ವೆ ಮಾಡ್ತೀನಿ ಅಂತ ಹೇಳಿದೆ. ಇಲ್ಲಿ ತರ ಮಾತಾಡಮ್ಮ. ಅದಕ್ಕೆ ಅವರು ಸರ್ ಅವ್ರು ಏನು ಅದಕ್ಕೆ ಮನೆ ಕಡೆ ಚೆನ್ನಾಗಿದ್ದಾರೆ ಏನಂತ ತಿಳ್ಕೊಂಡು ಅಟ್ಲೀಸ್ಟ್ ನಮ್ಮ ಫಾದರ್ಗೆ ಹೇಳೋಕ್ಕಾರ ಅಟ್ಲೀಸ್ಟ್ ಏನು ಮಾಡೋಕ್ಕೂ ಗೊತ್ತಾಗ್ತಿಲ್ಲ ಸರ್. ಅದಕ್ಕೆ ಹೇಳೋಣ ಅಂತ ಮಾಡಿದೆ ಸರ್. ಹ್ಞೂ ಸರ್. ಸ್ಟಾಪ್ ಮಾಡಕ್ ಮುಂದೆ ವಿಚಾರ ಯಾಕೆ ಮಾತಾಡದ ಹುಡುಗರು ಏನೋ ಮಾತಾಡಿದ್ದವು ಕಚ್ಚಾಡವು ಗೊತ್ತಿಲ್ಲ ಅದ ನಮ್ಗಂತ. ಮಾಡಲ್ಲ ನಮಗೆ ಮತ್ತೆ ಏನು ಮಾಡೋದು ಸರ್, ಇವಾಗ ಆಗಿದೆಯಲ್ಲ ಸರ್. ಬಿಟ್ಟೈತ್ರಿ ನಾವು ನೀವು ಅಲ್ಲೇ ನಿಮ್ಮ ಕಾಲೇಜ್ನಾಗ ಅಮ್ಮ ಓದದ ಅವರು ನಿಮ್ ಹುಡುಗ ಆ ತರ ಎಲ್ಲ ಆಗಿದ್ರೆ ನಮ್ಮ ಹುಡುಗಿ ಆ ತರ ಅನ್ನೋದು ಕೇಳು. ಅಲ್ಲ ಸರ್, ನಮ್ಮ ಹುಡುಗಿ ಆ ಥರ ಅಂತ ನಾವು ಹೆಂಗೆ ಹೇಳೋಕ್ಕಾಗುತ್ತೆ ಸರ್? ನಮ್ಮ ಹುಡುಗಿನ ಆ ಥರ ಅಲ್ಲ ಸರ್. ನೀವು ಹೆಂಗೆ ಹೇಳ್ತೀರ, ನಮ್ಮ ಹುಡುಗಿ ನಾವು ದಿನಾಲೂ ಅವ್ರು ನೋಡ್ಕೊಂಡೇ ಬೆಳೆದಿರೋದಲ್ಲ ಸರ್. ಮತ್ ನೀವ್ ಹೆಂಗ್ ಹೇಳಿದ್ರಿ ಸರ್ ನಮ್ಮ ಹುಡುಗಿ ಆ ತರ ಅಂತ ಹೇಳಿ? ಸರ್ ಇವಾಗ ಹೇಳಿದ್ರಲ್ಲ ಸರ್, ನೀವು ಹೇಳಿದ್ರಲ್ಲ ಸರ್ ಇವಾಗ, ಅದಕ್ಕೋಸ್ಕರ ನಾನು ಹೇಳಿದ್ದೆ ಸರ್. ನಮ್ಮ ಹುಡುಗ ಅಂತವ್ರಲ್ಲ ಅಂತ ಹೇಳಿದ್ರಲ್ಲ ಸರ್. ಮತ್ತೆ ಸರ್ ಹಂಗಾರೆ ನಮ್ಮ ಹುಡುಗಿನ ಹೋಗ್ಬಿಟ್ಟು ಮಾತಾಡ್ಸಿದ್ರ ಸರ್? ಹಂಗಾರೆ ನಮ್ಮ ಹುಡುಗಿನ ಆ ಥರ ಮಾಡಿಲ್ಲ, ನಮ್ಮ ತಂಗಿನ ಸರ್? ಮತ್ತೆ ನೀವು ಹೇಳೋದು ಹಂಗೆ ಅನಿಸ್ತೈತೆ ಸರ್. ನಾವೇನೋ ಒಳ್ಳೆ ರೀತಿಯಿಂದ ಹೇಳೋಣ ಅಂತ ಬಂದ್ರೆ ಈ ಥರ ಮಾತಾಡ್ತಾರಲ್ಲ ಸರ್ ನೀವು. ಅದಕ್ಕೋಸ್ಕರ ಹೇಳಿ ಸರ್ ಒಂದ್ಸಲ. ಅವ್ರಿಗೆ ಎಕ್ಸಾಮ್ ಅದಾವ, ಡಿಸ್ಟರ್ಬೆನ್ಸ್ ಮಾಡಲಾರ್ದಂಗೆ ಅವ್ರಿಗೂ ಒಳ್ಳೇದಾಗಬೇಕು, ನಮ್ಮ ತಂಗಿಗೂ ಒಳ್ಳೇದಾಗಬೇಕು ಮೇಡಮ್. ಹಾಂ ಸರಿ ಮೇಡಮ್. ಅಕ್ಕಾರ ಸಿಸ್ಟರ್. ಹಲೋ, ಏನಂದ್ರವ? ಏನಂದ್ರವ? ಹ್ಞೂ ಮತ್ತೆ ಹ್ಞೂನಪ್ಪ, ಮತ್ತೆ ಎಲ್ಲಿರ್ಲು? ಹೋದ್ರು, ಈಗ ಹೊಂಟಾರಿಲ್ಲ ಅದಾರ ನಿಂತಾರಿನ. ಏನಂತ? ಮಾತಾಡಿದಕ್ಕ ಆತ ಹೊರಗ ನಮ್ ತಂಗಿ ಹಿಂಗಾಗಿತ್ತ ಹಂಗಾಗಿತ್ತ ಅಂತಂದಾಗ ಅದ್ನ ಕೂಡಿಡ್ದ ಅದಕ್ಕೆ ನಾನು ಅವ ವಿಡಿಯೋ ಮಾಡ್ಕೊಂಡು ಕುಂತೀನವ ನಾನು. ಯೂಟ್ಯೂಬ್ಗೆ ಹಾಕಕ್ ವಿಡಿಯೋ ಮಾಡ್ಕೊಂಡು ಕುಂತೀನಿ. ಆಮೇಲೆ ಅನಿತಾ ನನಗೆ ಹೆಂಗ್ ಗೊತ್ತಾ, ಬಸ್ ಫೋನ್ ಮಾತಾಡಕೈತೆ ಅಲ್ಲಿ ಗಟ್ಟಿಗಿರ್ಕೊಂಡ್ ಮಾತಾಡ್ದಾಗ ಇಲ್ಲ ಇಲ್ಲ, ಟವಲ್
ಟವಲ್ ಬಾಯಿಗೆ ಮುಚ್ಚಿಗೆ ಹಿಂಗ್ ಮಾತಾಡ್ಕೊತಾನ. ನಾನು ಆ ಟೈಮ್ ಅನ್ಕೊಂಡಿದ್ದೆ ಬಾಯಿ ಬಟ್ಟಿಗೆ ತಕ್ಕಂಡ್ ಮಾತಾಡಕತ್ತಾರೆ ನನಗೇನಾಗ್ಬಿಡ್ತಿ ಎಲ್ಲೇ ತಲೆ ಹೊಡ್ಬಿಡ್ತಿ ಯಾರ ಏನ್ ಬೆರಕ್ ಮಂದಿ ಗಂಡ ಮಕ್ಳು ಇರ್ತಾರಲ್ಲ ಹಂಗಾಗ್ಬಿಡ್ತಾರೆ ಬಾಯಿ ಬಟ್ಟೆ ಹಾಕೊಂಡ್ ಮಾತಾಡ್ತಾರೆ. ಬಸ್ ಮಾತಾಡೋದ್ರಾಗ ಐತಲ್ಲ ಫಸ್ಟ್ಗೆ ಅವಾಗ ನಿಮ್ಮ ಅಪ್ಪ ಅನ್ನ ಅನ್ನ ಬಸವ ಅಂತ ಅಂದ ಒಂದ್ಸತಿ ಅನ್ನ. ಇಲ್ರಿ ಸರ್ ಅಲ್ಲ ಫಸ್ಟಿಗೆ ಏನನ್ನ ಇಲ್ರಿ ಬಸವ ಅಂತಂದ ಕೊಯ್ಕೇಶ್ ಇಲ್ರಿ ಸರ್ ಅಂತ ಅನ್ನ ಒಂದ್ಸತಿ ನೋಡಿ ಕೇಳ್ಸ್ಕೊಂಡಿ ನಾನು. ಅವನ್ ಪಾಪ ಸಿಂಗಲ್ ಸಾಯ ಕುಂತೀನಿ ಅಂತಂದ ಅವ್ನ್ ಬಡ್ಕಂತಾನ ಫೆಬ್ರವರಿ ಬಂತಂತಂದು. ಏನಪ್ಪ ಮತ್ತೆ ಮತ್ತೆ ತಂಗ ತಗಂತಂದ ಇರು ಸರಿ ಬಿಡು ನೋಡಮ್ಮ ನಾನ್ ಅದಕ್ಕೆ ಮಾತಾಡಂಗ ಉಂಡ್ರು ಅಂತ. ಅಲ್ಲಪ್ಪ ನಿನ್ ಗೊತ್ತಾತನಪ್ಪ ಅಂದ್ರ ರಾಮ್ ಲವ್ ಮಾಡ್ಯಾನಂತ ಗೊತ್ತಾತ. ಅಷ್ಟಿಗೆ ಹೋಗಿ ಹೆಣ್ಮಕ್ಳು ಮಾತಾಡಿದ್ರಲ್ಲ ಹೆಣ್ಮಕ್ಳು ಮಾತಾಡಿದ್ರ ಹೆಣ್ಮಕ್ಳಿಗೆ ಇವ್ ಗೊತ್ತಾಗಲ್ಲ. ಬಸವ ಐತಲ್ಲ ಬಸವ ಮಾತಾಡ ಫಸ್ಟಿಗೆ ಗೊತ್ತಾಯ್ತು ನನಗ. ಈಗ ಮನ ಹೆಣ್ಮಕ್ಳಾದ್ರೆ ಈ ಕಡೆ ಯಾರ ಅಣ್ಣ ಅಂತ ಬಸವ ಧ್ವನಿ ಗೊತ್ತಾಯ್ತು ನನಗ. ನಾನು ಎక్కడ ಫೋನ್ ಮಾಡಕತ್ತೇವಿ ಗೊತ್ತಾಯ್ತು ನನಗನ. ಅಲ್ಲಪ್ಪ ಒಟ್ಟ ಫ್ರ್ಯಾಂಕ್ ಆದ್ರಿ ಸ್ವಲ್ಪ ಆದ್ರೆ ಫಸ್ಟ್ಗೆ ಅಂದ್ರಲ್ಲ ಮನೆ ಇನ್ನ ಕಾಟ ಇಟ್ಟಪ್ಪ ಅದ ಅಲ್ಲ ಇದು ಬುಚ್ಚಿ ಐತಲ್ಲ ನಾನು ಬಸ್ ಕೂಡ ಮಾತಾಡಿದಾಗ ಬುಚ್ಚಿ ಫೋನ್ದಾಗ ನಮ್ಗೆ ನಾ ಸ್ಟಾರ್ಟ್ ಮಾಡಿರ್ತೀನಿ. ಅಲ್ಲಪ್ಪ ಅವು ಕೊಡ ಅಲ್ಲ ನೀನ್ ಫಸ್ಟಿಗೆ ಮಾತಾಡಿದಾಗ ಗೊತ್ತಾತ್ ಬಿಡು ಕೈ ಕಾಲು ಅಡಗಕ್ಕಂತ ಅಂತ ನನ್ಗ. ಇವ್ರ ಏನೇನೋ ಅಂತಾರಂತ ಹೇಳಿದಾರ ಅವಾಗ್ಲೇ ಗೊತ್ತಾಯ್ತು ನನ್ಗ. ಏನೇನೋ ಹೇಳಕೂತಾರ ನೋಡ ನೀಟಾಗಿ ಮಾತಾಡಂತ ಹೇಳಿದಾರ ಅಪ್ಪಗ ಅವಾಗ ಗೊತ್ತಾತ್ ನನ್ಗ. ಅಲ್ಲವ ಫ್ರಾಂಕ್ ಆದಿ ಒಟ್ನಾಗ ನೀನ್ ಆದ್ಯಾ ಅಲ್ಲವಾ ನೀ ನಂಬಿದೆ ನಾನ್ ನಂಬಿಲ್ಲ ಆದ್ರೂ ನನಗೆ ಏನೋ ನಿನ್ ಮಗ ಫಸ್ಟಿಗೆ ಒದ್ ಬರ್ತಾನ ಮತ್ತೆ ಎಲ್ಲಾರು ಮತ್ತೆ ಫಸ್ಟಿಗೆ ಒದ್ ಬರ್ತಾನ ಮತ್ತೆ ನಿನ್ ಮಗ. ಪಾಪ ಅವನು ಇವತ್ತು ಫೋನ್ ಮಾಡಿದ್ನಾ ಮಾಯಾ ಬಟ್ಟೆ ಇಲ್ಲವಾ ಅಪ್ಪ ವಿಡಿಯೋದಾಗ ಹೇಳಿದ್ ನಾವ್ ಒಂದ್ಸತಿ ಇಲ್ಲ ಬಸವ ಅಂತ ಅಂದ ಕಸಿ ಇಲ್ರಿ ಸರ ಅಂತ ಫಸ್ಟ್ ಮಾಮ ಡೌಟ್ ಬಂದಿಲ್ಲ ಅತ್ಗ ಬಂತು ಬಟ್ ಆಮೇಲೆ ಸರಿ ಸುಮ್ಮನೆ ಆಗ್ಬಿಟ್ಟು ಹಂಗೆ ಮಾತು ಕಂಟಿನ್ಯೂಸ್ ಮಾಡಿದ್ನ. ಅಲ್ಲಪ್ಪ ಅಪ್ಪ ನೀನ್ ನಂಬಿದ್ದೇನಪ್ಪ? ನಂಬಿಲ್ಲ ರಾಮ್ ಹಂಗ್ ಮಾಡ್ಯಾನಂತ. ರಾಮ್ ಹಂಗ್ ಮಾಡಿದ್ರ ನಂಬಿಲ್ಲ ಏನ ಅವು ಕೊಡಲಿ ಅಲ್ಲಲ್ಲವಾ ಅವಾಗ ನಂಬೇಳನ ಹೊರ ಕುಂತೀರಿ ಅಂತಂದ ಹೇಳಿದಾಗ ನಂಬೇಳನು. ಫಸ್ಟಿಗೆನ ಒಟ್ಟ ನಂಬಿದ್ದಿಲ್ಲ ಹೇಳಿನ ನಾನು ನಂಬಿಲ್ಲ ಆದ್ರೆ ನನ್ ಮಗ ಹಂಗ್ ಮಾಡತ್ತಲ್ಲ ಸೊ ನಂಬಿದ್ದಿಲ್ಲ ಆದ್ರೂ ನಂಬಿದ್ರು ಒಟ್ನಲ್ಲಿ ಫ್ರಾಂಕ್ ಆದ್ರು ನಮ್ಮ ಅಪ್ಪ ಅಮ್ಮ ಅಷ್ಟೇ.
ಬಸವಮ್ಮ ಒಪ್ಕೊಂಡಿದ್ ನೋಡವ. ಒಟ್ನಲ್ಲಿ ಟೋಟಲ್ ಆಗಿ ನಮ್ಮ ಅಪ್ಪ ಅಮ್ಮ ಫ್ರಾಂಕ್ ಆದ್ರು ಲಾಸ್ಟ್ ಮೂಮೆಂಟ್ ವರ್ಗು ಅಷ್ಟೇ. ಏನವ ರಾಮನ ಈಗ ರಾಮು ಕೂಡ ಫೋನ್ ಮಾಡಿದ್ನಲ್ಲ ಅವಾಗ ಐಡಿಯಾ ಬಂತಿದೆಲ್ಲ ಇಲ್ಕ ನಮ್ ಫೋನ್ ಮಾಡ್ತಿದ್ದಿಲ್ಲ. ಇಲ್ಲ ಉಣಕ್ಕೆ ಕರ್ಕೊಂಡ್ ಕಾಮಿಡಿ ಮಾಡಿದವನು ನಮಗೆ ನಂಗೆ ಹೇಳಿಲ್ಲ ಅವನು. ಸೊ ಫ್ರೆಂಡ್ಸ್, ಟೋಟಲಿ ನಮ್ಮ ಅಪ್ಪ ಅಮ್ಮ ಫ್ರಾಂಕ್ ಆದ್ರು ತಕ್ಕಮಟ್ಟಿಗೆ ಸ್ವಲ್ಪ. ಇಲ್ಲ ಫಸ್ಟಿಗೆ 100% ಫ್ರ್ಯಾಂಕ್ ಆದ್ರು ಅವರು. ಅಪ್ಪ ಅಮ್ಮನು ಫ್ರ್ಯಾಂಕ್ ಆದ್ರು ನಾವು ಮಾತಾಡಿದಾಗ ಅವ್ರಿಗೆ. ಆದ್ರೂ ಒಂದ್ ಕಡೆ ಬಟ್ ನಮ್ಮ ಅಪ್ಪ ಫ್ರಾಂಕ್ ಆಗಿರ್ಲಿಲ್ಲ, ನಮ್ಮಮ್ಮ ಫ್ರಾಂಕ್ ಆದ್ರು. ಇಲ್ಲ ಮಾಮು ಫಸ್ಟಿಗೆ ಡೌಟ್ ಬಂತು, ಆಮೇಲೆ ಅದನ್ನ ಇರ್ಬೋದು ಅಂತ ಓಕೆ ಸರ್ ಹ್ಞೂ ಸರ್ ಅಂತ ಹೇಳ್ಬಿಟ್ಟು ಕಂಟಿನ್ಯೂ ಮಾಡ್ತಾ ಇದಾರೆ. ಜಾಗವ್ರೆ ನಮ್ಮಮ್ಮ ಹತ್ರ ಫುಲ್ ಆಗಿದ್ರು, ಬಟ್ ಲಾಸ್ಟ್ ಅಲ್ಲಿ ಹೇಳ್ಕೊಳ್ಳಿಲ್ಲ ಅಷ್ಟೇನೇನೆ. ಸೊ ಈ ವಿಡಿಯೋನ ಇಲ್ಲಿಗೆ ಟೋಟಲಿ ಇದು ಫ್ರ್ಯಾಂಕ್ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ದಯವಿಟ್ಟು. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬೈ ಬಾಯ್.